ದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನೋಡು ದೇವಿಕಾ, ನಿನಗೆ ಮೊದಲೇ ಹೇಳಿದ್ದೀನಿ, ಇದು ಅಡ್ಡದಾರಿ. ಈಗ ನೀವು ಶ್ರೀಚಕ್ರ ಸ್ವರೂಪಿ ಶಿಶುವಿಗೆ ಜನ್ಮ ನೀಡಲು ಯೋಗ್ಯರಾಗಿದ್ದೀರಿ. ಇನ್ನು ನಿಮ್ಮ ಸಮಾಗಮಕ್ಕೆ ಯಾವ ಅಡ್ಡಿಯೂ ಇಲ್ಲ. ಜಯ ಸರ್ವ ಜಗನ್ಮಯಿ ಜಯಾನವಧಿಕೈಶ್ವರ್ಯ ಜಯಾನುಪಮ ವಿಗ್ರಹೇ. ಶ್ರೀಚಕ್ರ ಮಾಗಿ ಫಲ ಕೊಡೋ ಕಾಲ ಹತ್ತಿರ ಬಂದಿದೆ. ಹಣ್ಣಿನೊಳಗೊಂದು ಬೀಜವಿದೆ. ಬೀಜರೂಪಿ ಶ್ರೀಚಕ್ರ ಮತ್ತೊಂದು ಸ್ವರೂಪಕ್ಕೆ ಬದಲಾಗುವ ಪರ್ವಕಾಲವಿದು. ಇನ್ನು ಮುಂದೆ ಬೀಜ ಸ್ವರೂಪಿ ಶ್ರೀಚಕ್ರ ಮತ್ತೊಂದು ಬದುಕನ್ನು ಕಾಣುವುದರಲ್ಲಿದೆ. ಮತ್ತೊಂದು ಮಹಾಪ್ರಯಾಣ ಶುರುವಾಗಲಿದೆ. ಅಂತೂ ಈ ಎರಡು ಜೀವಗಳ ದಿವ್ಯ ಸಮಾಗಮನಕ್ಕೋಸ್ಕರ ದಿನ ನಿಗದಿ ಮಾಡೇ ಬಿಟ್ಟೆ. ಧೀಂ ತನನನನಾ ಧೀಂ ತನನನನಾ
ಸುನೀತಾ, ಈ ಹಾಲನ್ನು ತಗೊಂಡು ಹೋಗಿ ಆ ಪ್ರಸ್ತುತ ಕೋಣೆಲಿ ಇಟ್ಬಿಟ್ಟು ಬಾರೆ. ಬಂದ್ಯಾ ಸುನೀತಾ? ಎಲ್ಲಿ ಹೋದ್ಲು ಈ ಸುನೀತಾ? ಸುನೀತಾ, ಸುನೀತಾ, ಸುನೀತಾ. ಇದು ನಿನ್ನ ಸತ್ಕಾರ್ಯಕ್ಕೆ ಸಲ್ಲಬೇಕಾದ ಫಲ. ನಿನಗೇ ಸೇರಿದ್ದು. ಕಾಳಜಿಯಿಂದ ಇದನ್ನು ಸ್ವೀಕರಿಸು. ಹಣ್ಣಿನೊಳಗೊಂದು ಬೀಜವಿದೆ. ಬೀಜರೂಪಿ ಶ್ರೀಚಕ್ರ ಮತ್ತೊಂದು ಸ್ವರೂಪಕ್ಕೆ ಬದಲಾಗುವ ಪರ್ವಕಾಲವಿದು. ಇವತ್ತಿನ ನಿಮ್ಮಿಬ್ಬರ ಸಮಾಗಮ ಶ್ರೀಚಕ್ರ ಸ್ವರೂಪಿ ಶಿಶುವಿನ ಜನನಕ್ಕೆ ನಾಂದಿ. ಏನ್ ವಿರೂಪಾಕ್ಷ, ಇಷ್ಟು ಸಂತೋಷವಾಗಿದೆಯಾ? ವಿಷಯ ಇದೆ ಕಡ್ಕಿ, ವಿಷಯ ಇದೆ. ಅದನ್ನೇ ಹೇಳಿ ಹೋಗೋಣ ಅಂತ ಬಂದೆ. ಸೋತ್ ಮೇಲೆ ಇನ್ನೇನ್ ವಿಷಯ ನಾವು ಸೋತಿಲ್ಲ ಕಡ್ಕಿ, ಗೆದ್ದು ಬಿಟ್ವಿ. ಇವ್ರ ಮಾತನ್ನ ನಂಬೇಡಿ ಗುರುಗಳೇ. ನಮ್ಮನ್ನ ಇಲ್ಲೇ ಉಳಿಸ್ಕೊಳ್ಳೋಕೆ ಹೊಸದೇನೋ ಸಂಚು ಮಾಡ್ತಾ ಇದ್ದಾರೆ. ವ್ಯರ್ಥ ಪ್ರಯತ್ನ ಮಾಡಬೇಡ ವಿರೂಪಾಕ್ಷ. ನೀನು ಎಷ್ಟೇ ಹೇಳಿದ್ರು ನಾವಿಲ್ಲಿ ಇರೋದಿಲ್ಲ. ಮೊದಲು ನಾನು ಹೇಳಿದ್ದನ್ನ ಪೂರ್ತಿ ಕೇಳಿಸ್ಕೊ, ಆಮೇಲೆ ನಿನ್ನ ನಿರ್ಧಾರ ತಿಳಿಸು. ನಮ್ಮ ಯೋಜನೆ ಪ್ರಕಾರ ಜಾಜಿ ಬಂಗಾರಿ ಕೂಡಬಾರ್ದು ಅಂತ ಇತ್ತಲ್ವಾ? ಆದ್ರೆ ಅದು ನಿನ್ನೆನೆ ಮುಗಿದೋಗಿತ್ತಲ್ಲ ವಿರೂಪಾಕ್ಷ ಶಾಸ್ತ್ರಿಗಳೇ. ಎಲ್ಲರೂ ಹಾಗೆ ತಿಳ್ಕೊಂಡಿದ್ದಾರೆ. ನಿನ್ನೆ ನಡೆದಿದ್ದು ಜಾಜಿ ಬಂಗಾರಿ ಪ್ರಸ್ತ ಅಲ್ಲ, ಬಂಗಾರಿ ದೇವಿಕಾ ಪ್ರಸ್ತ. ಜಾಜಿ,
ಇಷ್ಟು ದಿನ ನನ್ನನ್ನೇ ಆಟಾಡಿಸ್ಬಿಟ್ಟೆ ಅಲ್ಲ, ನನ್ನನ್ನು ತಿರಸ್ಕರಿಸಿ ಹಸೆಮಣೆಯಿಂದ ಓಡೋಗಿ ನನಗೆ ಅವಮಾನ ಮಾಡಿಬಿಟ್ಟೆ ಅಲ್ಲ. ಇಷ್ಟು ದಿನ ಈ ದಿವಸಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಇನ್ಮೇಲೆ ನಾನಿನ್ನ ಹೇಗೆ ಆಟಾಡಿಸ್ತೀನಿ ಅಂತ ನೋಡ್ತಾ ಇರು. ಈಗ ನೀನು ಸಂಪೂರ್ಣವಾಗಿ ನನ್ನ ಅಧಿಕಾರದ ಸ್ವತ್ತು. ನಿನ್ನ ಮೇಲಿನ ಎಲ್ಲ ಹಕ್ಕುಗಳು ನಂದು. ನಿನ್ನ ಹೊಟ್ಟೆಲಿರೋ ಶ್ರೀಚಕ್ರ ಸ್ವರೂಪಿ ಮಗುವಿನ ತಂದೆ ನಾನು. ಅದು ಈಗ ನನ್ನ ವಂಶದ ಕುಡಿ. ದಕ್ಷಿಣನಾಥ ದೇವಾಲಯದ ಪ್ರಧಾನ ಅರ್ಚಕನ ಮಗಳಲ್ವಾ? ಏರ್ತಾನೆ ಇರುತ್ತೆ. ನನ್ನ ಜೊತೆ ಯಾರಿದ್ರು ಇಲ್ಲದೆ ಇದ್ರು ಗೆಲುವು ನನ್ನದೇ. ಇದು ನಾನು ನಿಮ್ಮ ವಿರುದ್ಧ ಸಾರ್ತಾ ಇರೋ ಸಮರ. ಗೆಲುವು ನನ್ನದೇ ನನ್ನದೇ ನನ್ನದೇ. ಅತ್ತೆ, ನೀವು ಹೇಳ್ದಾಗೆ ನಾನು ಜಾಜಿ ಜೊತೆ ಸಂಪರ್ಕ ಸಾಧಿಸಿದ್ದೀನಿ. ನಿಮ್ಮಣ್ಣನ ಅಪೇಕ್ಷೆಯಂತೆ ಇನ್ಮೇಲೆ ಶ್ರೀಚಕ್ರ ಸ್ವರೂಪಿ ಮಗು ಅವರ ವಂಶದ ಸ್ವತ್ತು. ಅದರ ಮೇಲಿನ ಎಲ್ಲ ಅಧಿಕಾರನೂ ಅವ್ರದ್ದೇ. ಇಲ್ಲಿಗೆ ನಾವು ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಂಡಾಗಾಯ್ತು ಅತ್ತೆ. ನಾವು ಗೆದ್ದುಬಿಟ್ವಿ. ಆ ನೋವಿನಲ್ಲಿ ಹೊರಗಡೆ ಬರ್ತಾ ಇರಬೇಕಾದ್ರೆ ನನಗೆ ದೇವಿಕಾ ಸಿಕ್ಕಿದ್ಲು. ಅವಳು ಬಂದ ಉದ್ದೇಶನೇ ಬೇರೆ. ಆದ್ರೆ ಬಂಗಾರಿ ನೋಡಿದ ತಕ್ಷಣ ಅವಳ ಉದ್ದೇಶನೇ ಅವಳಿಗೆ ಮರ್ತು ಹೋಯಿತು. ಬಂಗಾರಿ ಹಿಂದೆ ಬಿದ್ದುಬಿಟ್ಲು. ಆಗಲೇ ನಾನು ನಿರ್ಧಾರ ಮಾಡಿದೆ, ನನ್ನ ಪಗಡೆಯಾಟಕ್ಕೆ ಇವಳೇ ಸರಿಯಾದ ದಾಳ ಅಂತ. ಅಂದ್ರೆ ಏನ್ ಮಾಡಿದ್ರಿ? ತುಂಬಾ ಸರಳ ಸೂರ್ಯಾಂಶು. ಬಂಗಾರಿ ಸಿಗಲಿಲ್ವಲ್ಲ ಅನ್ನೋ ನೋವಿನಲ್ಲಿ ಕುಸಿದು ಬಿದ್ದಿದ್ದ ಅವಳನ್ನ ಮೇಲೆತ್ತಿ ಪ್ರೀತಿಯಿಂದ ಮಾತಾಡಿಸ್ದೆ. ಹೆಣ್ಮಕ್ಳ ಕಣ್ಣಲ್ಲಿ ಕಣ್ಣೀರು ಹಾಕಿಸ್ಬಾರ್ದು. ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಕುಶಲೋಪರಿ ಕೇಳಿದೆ. ಅವಳಿಗೆ ಸಂತೋಷ ಆಯ್ತು. ಬಂಗಾರಿ ನನಗೆ ಬೇಕೇ ಬೇಕು ಅಂತ ಅಂತು. ಒಟ್ನಲ್ಲಿ ನನಗ್ ಬಂಗಾರಿ ಬೇಕಷ್ಟೇ. ಆಗಲಿ, ಬಂಗಾರಿ ನಿನಗೆ ಸಿಗೋ ಹಾಗೆ ಮಾಡ್ತೀನಿ. ಆದ್ರೆ ನಾನು ಹೇಳಿದಾಗ ನೀನು ಕೇಳಬೇಕು ಅಂದೆ. ಏನ್ ಮಾಡ್ಬೇಕು ಹೇಳಿ, ಅವನಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಬಂಗಾರಿ ನನಗೆ ಸಿಗೋದಾದ್ರೆ ಏನು ಬೇಕಾದರೂ ಅವನಿಗೋಸ್ಕರ ಮಾಡ್ತೀನಿ ಅಂತ ಅಷ್ಟೇ. ಮುಗ್ದಾಯ್ತು. ಮಲ್ಗು ಜಾಜಿ ಮಲ್ಗು. ಹೀಗೆ ಸುಖವಾಗಿ ಮಲ್ಗೋ ಕೊನೆ ಕ್ಷಣಗಳಿದು. ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಸುಖ ನಿದ್ದೆ ಅನ್ನೋದು ಬರೀ ಕನಸು.
ಮಲಗು ಜಾಜಿ ಮಲಗು. ನನಗೂ ನಿನಗೂ ಪ್ರಸ್ತ ಆಗಿರೋ ವಿಷಯ ಇಡೀ ಮನೆಯವ್ರಿಗೆ ಗೊತ್ತಾಗಬೇಕು. ದೇವಿಕಾನ ಒಪ್ಪಿಸ್ದೆ, ಶೇಖರಿ ಮನೆಗೆ ಕಳಿಸ್ದೆ. ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ಆಳುಗಳ ಜೊತೆ ಶೇಖರಿ ಮನೆ ಹತ್ರ ಬಂದೆ. ವಿದ್ಯುತ್ ಸಂಪರ್ಕನ ಕಡಿತಗೊಳಿಸಿದೆ. ಕತ್ತಲೆ ಆಯ್ತು. ಮೊದಲೇ ನಾನು ಸೂಚನೆ ಕೊಟ್ಟ ಹಾಗೆ ದೇವಿಕಾ ಪ್ರಸ್ತುತ ಕೋಣೆ ಒಳಕ್ಕೆ ಹೋದ್ಲು. ನಮ್ಮ ಆಳುಗಳು ಜಾಜಿನ ಹೊರಗಡೆ ಕರ್ಕೊಂಬಂದ್ರು. ಇನ್ನೇನು ಬೆಳಕರಿತಲ್ಲ. ದೇವಿಕಾ ಬಂಗಾರಿ ಸಮಾಗಮ ನಡೆದಿರುತ್ತೆ. ಶೇಖರಿ ಮನೆ ರಣರಂಗವಾಗಿರುತ್ತೆ. ಶೇಖರಿ, ಲಲಿತಾ ಅವರೇ, ರಾಜಲಕ್ಷ್ಮಿ ಅವರೇ, ಇದೇ ಕಾರಣ ಇಟ್ಕೊಂಡು ದೇವಿಕಾ ಬಂಗಾರಿನ ಗಡೀಪಾರ್ ಮಾಡಿಸ್ತೀನಿ. ಆಮೇಲೆ ಶ್ರೀಚಕ್ರ ಗರ್ಭ ಸಂಜಾತೆ ಜಾಜಿ ಒಂಟಿ. ಚಂದ್ರಧರ, ನೀನೇನಿಲ್ಲಿ? ಯಾವಾಗ ಬಂದೆ? ಹೇಳಪ್ಪ, ನೀ ಯಾಕೆ ಇಲ್ಲಿದ್ಯಾ? ಇಲ್ಲೇನ್ ಮಾಡ್ತಿದ್ಯಾ? ಬಂಗಾರಿ ಎಲ್ಲಿ? ಜಾಜಿ ಎಲ್ಲಿ? ಎಷ್ಟೋ ಧೈರ್ಯ ನಿನಗೆ! ಯಾವಾಗ್ಲೂ ಬಂದೆ ನೀನು? ನೋಡಪ್ಪ, ಇದು ಪ್ರಸ್ತುತ ಕೋಣೆ. ಜಾಜಿಗೆ ಬಂಗಾರಿಗೆ ಅಂತ ನಿನ್ನೆ ರಾತ್ರಿ ನಾವು ಏರ್ಪಾಟ್ ಮಾಡಿದ್ದು. ಈಗ ಬೆಳಿಗ್ಗೆ ನೋಡಿದ್ರೆ ನೀನ ಕೋಣೆಯಿಂದ ಹೊರಗೆ ಬರ್ತಾ ಇದೆಯಾ? ನಾವೇನಂತ ತಿಳ್ಕೋಬೇಕು ಹೇಳು? ನಿನ್ನೆ ರಾತ್ರಿನೇ ನಾನು ಇಲ್ಲಿಗೆ ಬಂದೆ. ನನ್ನ ಮತ್ತು ಜಾಜಿ ಪ್ರಸ್ಥಾನವಾಗೋಯ್ತು. ಏನು ಬುಗುಳ್ದೆ ನೀನು? ಯಾರ್ದೋ ಮನೆಗ್ ನುಗ್ಗಿ ಯಾರ್ದೋ ಹೆಂಡತಿ ಜೊತೆ ಪ್ರಸ್ತಾವ ಮಾಡ್ಕೊಂಡೆ ಅಂತ ಎಷ್ಟು ಧೈರ್ಯವಾಗಿ ಹೇಳ್ತಿದ್ಯಲ್ಲ? ಜಾಜಿ